ನಮಸ್ಕಾರ ಗೆಳೆಯರೇ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಡಾಟಾ ನನ್ನ ಕೈ ಸೇರಿದೆ. ಅದರ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಅದೇನಪ್ಪ ಅಂದರೆ, ಭಾರತ ದೇಶದಲ್ಲಿ ಆಲ್ಕೋಹಾಲ್ ಸೇವನೆ, ಮದ್ಯಪಾನ ಸೇವನೆ ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ಅದರಲ್ಲಿ ಏನಾಗಿದೆ ಅಂದರೆ, ಎಷ್ಟು ಸೇಲ್ ಆಗುತ್ತೆ, ಎಷ್ಟು ರೆವಿನ್ಯೂ ಜನ್ರೇಟ್ ಆಗುತ್ತೆ, ಯಾವ ಸ್ಟೇಟಿಂದ ಎಷ್ಟು ಹೋಗುತ್ತೆ ಎಂಬುದು ಒಂದು ಡಾಟಾ ನನ್ನ ಬಳಿ ಇದೆ. ಅದು ಅಥೆಂಟಿಕ್ ಆಗಿ ತೆಗೆದಿದ್ದೀನಿ. ದಯವಿಟ್ಟು ನಿಮ್ಮ ಜೊತೆ ಹಂಚ್ಕೋತೀನಿ, ಕೇಳಿ. ಭಾರತ ದೇಶದಲ್ಲಿ ಕೇವಲ 8 ರಾಜ್ಯಗಳಿಂದ, ಸರಿಯಾಗಿ ಕೇಳಿ, 8 ರಾಜ್ಯಗಳಿಂದ 75% ರೆವಿನ್ಯೂ ಸೇಲ್ ವಿತ್ ಇನ್ಕ್ಲೂಡಿಂಗ್ ರೆವಿನ್ಯೂ ಜನ್ರೇಟ್ ಆಗೋದು ಕೇವಲ 8 ರಾಜ್ಯಗಳಿಂದ. ಅವು ಯಾವಪ್ಪ ಅಂದರೆ, ಅದರಲ್ಲಿ ಮೊದಲನೇ ರಾಜ್ಯ ನಮ್ಮ ಕರ್ನಾಟಕದ್ದು. ಅದರ ಪಾಲು 16%. ಓಕೆ. ಎರಡನೇ ರಾಜ್ಯ ತಮಿಳುನಾಡು, ಅದು 15% ಇದೆ. ಮೂರನೇ ರಾಜ್ಯ ಮಹಾರಾಷ್ಟ್ರ, 10% ಕನ್ಸಂಪ್ಷನ್ ಆಗುತ್ತೆ. ನಾಲ್ಕನೇ ರಾಜ್ಯ ವೆಸ್ಟ್ ಬೆಂಗಾಲ್, 9%. ಐದನೇ ರಾಜ್ಯ ತೆಲಂಗಾಣ, ಅದು ಕೂಡ 9%. ಆಮೇಲೆ ಆರನೇ ರಾಜ್ಯ ಕೇರಳ, 8%. ಆಮೇಲೆ ಬರುತ್ತೆ ಯು ಪಿ, ದೊಡ್ಡ ಪ್ಲೇಸ್ ಯು ಪಿ ರಾಜ್ಯ, ಅದು 5%. ಎ ಪಿ ಆಂಧ್ರ ಪ್ರದೇಶ್ ಬರೋದು 5% ರೆವಿನ್ಯೂ ಜನ್ರೇಟ್ ಆಗೋದು. ಇದೆಲ್ಲ ಉಳಿದ ಎಲ್ಲ ಸ್ಟೇಟ್ಗಳು ಕೂಡಿಸಿ 23% ಜನ್ರೇಟ್ ಆಗುತ್ತದೆ. ಅಂದರೆ ನಮ್ಮ ಕೇವಲ 8 ಸ್ಟೇಟ್ಗಳಿಂದ ಮದ್ಯಪಾನದ ರೆವಿನ್ಯೂ, ಇಡೀ ಭಾರತ ದೇಶಕ್ಕೆ ರೆವಿನ್ಯೂ ಜನ್ರೇಟ್ ಆಗುತ್ತದೆ 75%. ಎಷ್ಟು ನ್ಯೂಸ್ ಅಲ್ವಾ. ಅದರಲ್ಲಿ ಕರ್ನಾಟಕ ಮೊದಲಿದೆ.